ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ದುರಂಧರ್ ಅವಾಂತರದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ನಿನ್ನೆ ಸಂಜೆ 4:45ರಿಂದಲೇ ದುರಂಧರ್ ಸಿನಿಮಾದ ಪ್ರೀಮಿಯರ್ ಆರಂಭವಾಗಬೇಕಾಗಿತ್ತು. ಆದರೆ ಪಾಸ್ವರ್ಡ್ ಬಾರದ ಕಾರಣದಿಂದಾಗಿ ಈ ಸಿನಿಮಾ ಇನ್ ಟೈಮ್ಗೆ ಪ್ರೀಮಿಯರ್ ಆಗಿಲ್ಲ. ಬಹುತೇಕ ಚಿತ್ರಮಂದಿರಗಳು 1/4 ಗಂಟೆ 1 ಗಂಟೆ ಲೇಟ್ ಮಾಡಿ ಪ್ರದರ್ಶನವನ್ನ ಆರಂಭಿಸಿದ್ರೆ ಮತ್ತೊಂದಿಷ್ಟು ಚಿತ್ರಮಂದಿರಗಳು ಶೋನ ಕ್ಯಾನ್ಸಲ್ ಮಾಡಿದ್ದವು. ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನಿನ್ನೆ ಯಾವೆಲ್ಲ ಚಿತ್ರಮಂದಿರಗಳಲ್ಲಿ ಪ್ರೀಮಿಯರ್ ಪ್ರದರ್ಶನ ಆಗಿದೆಯೋ ಅವೆಲ್ಲ ಕೂಡ ಹಿಂದಿ ವರ್ಷನ್. ಈ ಸಿನಿಮಾ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ವರ್ಷನ್ ನಲ್ಲಿ ರಿಲೀಸ್ ಆಗುತ್ತೆ ಅಂತ ಹೇಳಲಾಗಿತ್ತು. ಯಾಕೆ ಆಗಿಲ್ಲ ಅಂತ ಕೇಳಿದ್ರೆ ಕಂಟೆಂಟ್ ಬಂದಿಲ್ಲ. ಈ ಸಿನಿಮಾ ಎಲ್ಲೆಲ್ಲ ಪ್ರದರ್ಶನ ಕಾಣುತ್ತೆ ಅಂತ ಹೇಳಲಾಗಿತ್ತು, ಅಲ್ಲೆಲ್ಲ ಹಿಂದಿಯನ್ನು ಹೊರತುಪಡಿಸಿ ಯಾವ ಭಾಷೆಯಲ್ಲೂ ಕೂಡ ನಿನ್ನೆ ಪ್ರೀಮಿಯರ್ ಆಗಿಲ್ಲ. ಇವತ್ತು ತಮಿಳಾಗಿ ತೆಲುಗು ವರ್ಷನ್ ನಲ್ಲಿ ದುರಂಧರ್ ಸಿನಿಮಾ ರಿಲೀಸ್ ಆಗಿದೆ. ಕನ್ನಡದಲ್ಲಿ ಇವತ್ತು ಕೂಡ ಪ್ರದರ್ಶನ ಆಗಿಲ್ಲ. ನಿನ್ನೊಂದು ಇನ್ಸಿಡೆಂಟ್ ಅನ್ನು ಹೇಳ್ತೀನಿ. ರಾಜಧಾನಿ ಬೆಂಗಳೂರಿನ ಮೀರಾ ಸಿನಿಮಾಸ್ ಅನ್ನುವ ಚಿತ್ರಮಂದಿರದ ಕಥೆ ಇದು. ಅಲ್ಲ, ಚಿತ್ರಮಂದಿರದವರ ಸಮಸ್ಯೆ ಅಲ್ಲ, ಚಿತ್ರತಂಡದವರ ಸಮಸ್ಯೆ. ಒಂದು ಬಹುನಿರೀಕ್ಷಿತ ಸಿನಿಮಾ ಬರುತ್ತೆ ಅಂದಾಗ ಕೊನೆಗಳಿಗೆ ಯಾಕೆ ಈ ತರ ಮಾಡ್ತಾರೆ? ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ಸಿನಿಮಾಗಳಿಗೆ ಇದೇ ಸಮಸ್ಯೆ ಆಗ್ತಾ ಇರೋದು. ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ? ಪ್ರಸ್ತುತ ದಿನಗಳಲ್ಲಿ ಚಿತ್ರಮಂದಿರಗಳಿಗೆ ಹೋಗಿ ಸಿನಿಮಾವನ್ನ ವೀಕ್ಷಣೆ ಮಾಡೋದು ತುಂಬಾನೇ ಕಡಿಮೆ. ಅಂಥದ್ರಲ್ಲಿ ಒಂದು ಬಹುನಿರೀಕ್ಷಿತ ಸಿನಿಮಾ ಬಂದಿದೆ, ದಾಖಲೆ ಟಿಕೆಟ್ ಸೇಲ್ ಆಗಿದೆ, ಚಿತ್ರಮಂದಿರ ಹೌಸ್ಫುಲ್ ಆಗಿದೆ, ಆದ್ರೆ ಕಂಟೆಂಟ್ ಬಂದಿಲ್ಲ. ಒಂದು ಜವಾಬ್ದಾರಿಯುತವಾಗಿ ಚಿತ್ರತಂಡ ನಡ್ಕೋಬೇಕಿತ್ತು, ಅದು ಆಗಿಲ್ಲ. ನೆನ್ನೆ ಮೀರಾ ಚಿತ್ರಮಂದಿರದಲ್ಲಿ ಸಿನಿಮಾವನ್ನ ವೀಕ್ಷಣೆ ಮಾಡಲಿಕ್ಕೆ ಹೋದ್ರೆ ಇನ್ ಟೈಮಿಗೆ ಸಿನಿಮಾ ಪ್ರದರ್ಶನ ಆಗಲಿಲ್ಲ. 1/4 ಗಂಟೆ 1 ಗಂಟೆ ಬಿಟ್ಟು ಸಿನಿಮಾ ಪ್ರದರ್ಶನ ಆಯಿತು. ಅದ್ಯಾವ ರೀತಿ? ಸಿನಿಮಾ ಪ್ರದರ್ಶನ ಆರಂಭ ಆಗೋದಕ್ಕೂ ಮೊದಲು ಚಿತ್ರಮಂದಿರದ ಮುಂಭಾಗದಲ್ಲಿ ದೊಡ್ಡ ಗಲಾಟೆ ನಡೆಯಿತು. ಚಿತ್ರಮಂದಿರದವರು ಕಂಟೆಂಟ್ ಬಂದಿಲ್ಲ ಅಂತ ಹೇಳಿದ್ರು. ಇಲ್ಲ, ನಾವೆಲ್ಲ ಕೆಲಸವನ್ನ ಬಿಟ್ಟು ಅಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದೀವಿ, ಅದು ಕನ್ನಡ ವರ್ಷನ್ನ ದುರಂಧರ್ ನೋಡೋದಕ್ಕೆ, ನೀವು ಅದರ ಪ್ರದರ್ಶನ ಇಲ್ಲ ಅಂತ ಹೇಳಿದ್ರೆ ಹೇಗೆ? ಮಾಡೋ ಕೆಲಸವನ್ನ ಬಿಟ್ಟು ಬಂದಿದ್ದೀವಿ, ಪಾರ್ಕಿಂಗ್ ಚಾರ್ಜ್ ಕೂಡ ಇಲ್ಲಿ ಭರಿಸಿದ್ದೀವಿ, ಈಗ ಪ್ರದರ್ಶನ ಇಲ್ಲ ಅಂತ ಹೇಳಿದ್ರೆ ನೀವು ಕಟ್ಟಿ ಕೊಡ್ತೀರಾ ಅಂತ ಕೇಳಿದ್ರು. ನೀವು ನಿಲ್ವಂಗಿಲ್ಲ ಸರ್. ಈಗ ಇವರು ಪಾರ್ಕಿಂಗ್ ಡೀಸೆಲ್ ಪೆಟ್ರೋಲ್ ಯಾರಿಗೆ ಕೊಡ್ತಾರೆ ಟಿಕೆಟ್ ಕ್ಯಾನ್ಸಲ್ ಮಾಡಿದ್ರೆ? ಸರ್ ಇವ್ರು ಕನ್ನಡ ವರ್ಷ ನೋಡ್ಬೇಕು ಅಂತ ಬಂದಿದ್ದಾರೆ ಸರ್. ಇಲ್ಲಿ ಮುಖ ನೋಡಿ, ಇಲ್ಲಿ ಹಿಂದಿ ನೋಡಂಗಿದ್ರೆ ಈಗ ಇವ್ರಿಗೆ ಯಾರು ಪಾರ್ಕಿಂಗ್ ಡೀಸೆಲ್ ಯಾರು ಕೊಡ್ತಾರೆ? ಸಿನಿಮಾಗ ಜನ ಬರಲ್ಲ ಅಂತೀರ, ಬಂದ್ರೆ ಹಿಂಗ್ ಮಾಡ್ತಿರಲ್ರಿ. ಈಗ ನೆಲಮಂಗಲದಿಂದ ಪಾರ್ಕಿಂಗ್ ಯಾರು ಕೊಡ್ತಾರೆ? ಏನ್ ಮಾಡ್ತೀರಾ? ಅರ್ಥ ಆಗ್ತಲ್ಲ ಕನ್ನಡ ಮೂವಿ ಮಾಡಬೇಡಿ. ಕೊನೆಗೆ ಕನ್ನಡ ಕಂಟೆಂಟ್ ಬಾರದ ಕಾರಣದಿಂದಾಗಿ ಹಿಂದಿ ಅವತರಣಿಕೆ ದುರಂಧರ್ ಸಿನಿಮಾವನ್ನ ಪ್ರದರ್ಶನ ಮಾಡಲಾಯಿತು. ಅದು 1 ಗಂಟೆ ಬಿಟ್ಟು ಸಿನಿಮಾನ ಆರಂಭವಾಯಿತು. ಇಂಟರ್ವೆಲ್ ಕೂಡ ಆಯಿತು. ಇಂಟರ್ವೆಲ್ ಆಗಿ 1/4 ಗಂಟೆ ಆಯಿತು, ಸಿನಿಮಾ ಇನ್ನೂ ಕೂಡ ಪ್ರದರ್ಶನ ಆಗ್ತಾ ಇಲ್ಲ. ಅರೆ ಏನಿದು ಅಂತ ಒಂದಿಷ್ಟು ಪಿಸು ಗುಸು ಮಾತುಗಳು ಕೇಳಿ ಬಂದಿತ್ತು. ಚಿತ್ರಮಂದಿರದವರಲ್ಲಿ ಈ ಬಗ್ಗೆ ವಿಚಾರಿಸಿದ್ರೆ ಕಥೆನೇ ಬೇರೆ. ಸಿನಿಮಾ ಆರಂಭವಾಗೋದು ಇನ್ನೂ ಕೂಡ 1/4 ಗಂಟೆ ಆಗುತ್ತೆ, ಕಂಟೆಂಟ್ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳಿದ್ರು. ಮತ್ತೆ ನೋಡಿ ಗಲಾಟೆ, ವಾದ ಪ್ರತಿವಾದ ಎಲ್ಲನೂ ಆಯಿತು. ಚಿತ್ರಮಂದಿರದವರ ಸಮಸ್ಯೆ ಅಲ್ಲ, ಬದಲಾಗಿ ಚಿತ್ರತಂಡದ ಸಮಸ್ಯೆ. ಏನಾಗಿದೆ ಅಂತಂದ್ರೆ, ಅರ್ಧ ಸಿನಿಮಾ ಆಗಿದೆ, ಆ ನಂತರ ಏನೋ ಕಂಟೆಂಟ್ ಬಂದಿಲ್ಲ ಅಂದ್ಬಿಟ್ಟು ಅರ್ಧ ಗಂಟೆ ಆಗುತ್ತೆ, 1/4 ಗಂಟೆ ಆಗುತ್ತೆ ಅಂತ ಹೇಳ್ತವ್ರೆ. ಸೊ ಜನ ರೊಚ್ಕಿದ್ದಾರೆ. ಥಿಯೇಟ್ರ್ ಅವ್ರು ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಇಂಟ್ರೋಲ್ ಬಿಟ್ಟು 10ರಿಂದ 15 ನಿಮಿಷ ಆಯಿತು, ಈಗ ಮತ್ತೆ 1/4 ಗಂಟೆ ಕಾಯಬೇಕು ಅಂತಲೇ ಹೇಳ್ತವ್ರೆ. ಏನು ಅಂತ ಗೊತ್ತಾಗ್ತಿಲ್ಲ. ಒಂದು ವೇಳೆ ಎಲ್ಲಾ ಭಾಷೆಯಲ್ಲಿ ಪ್ರೀಮಿಯರ್ ಮಾಡುವ ತಾಕತ್ತು ಇಲ್ಲ ಅಂತಾದ್ರೆ ಬುಕ್ಕಿಂಗ್ ಅನ್ನು ಯಾಕೆ ಬಿಡಬೇಕಿತ್ತು? ಯಾಕೆ ಜನಗಳಿಗೆ ಸಮಸ್ಯೆ? ಇವರ ಈ ನಿರ್ಲಕ್ಷ್ಯದಿಂದಾಗಿ ಮುಂದಿನ ದಿನಗಳಲ್ಲಿ ಬೇರೆ ಯಾವ ಸಿನಿಮಾಗಾದ್ರೂ ಪ್ರೇಕ್ಷಕರು ಹೋಗೋದಕ್ಕೆ ಆಗುತ್ತಾ? ಮೊದಲೇ ಹೋಗ್ತಾ ಇಲ್ಲ. ಇನ್ನು ಈ ಒಂದು ಉದಾಹರಣೆಯನ್ನು ಇಟ್ಕೊಂಡು ಇನ್ನೂ ಜನ ಹೋಗಲ್ಲ. ಕಂಟೆಂಟ್ ಬಂದಿಲ್ಲ ಅಂತ ಹೇಳಿದ್ರೆ ಚಿತ್ರಮಂದಿರದವರಾದ್ರೂ ಏನು ಮಾಡೋದಕ್ಕೆ ಸಾಧ್ಯ? ಸಿನಿಮಾ ಪ್ರದರ್ಶನ ಆಗಲಿಲ್ಲ, ಬಂದಂತ ಪ್ರೇಕ್ಷಕರು ಮೊದಲಾರ್ಧ ಅಷ್ಟೇ ನೋಡಿರೋದು, ದ್ವಿತೀಯಾರ್ಧ ನೋಡ್ಲಿಕ್ಕೆ ಆಗಲಿಲ್ಲ. ಕಾರಣ ಕಂಟೆಂಟ್ ಇಲ್ಲ. ಮಿಕ್ಕುಳಿದ ಸಿನಿಮಾವನ್ನ ನಾಳೆ ನೋಡಿ ಅಥವಾ ರೀಫಂಡ್ ಮಾಡ್ತೀವಿ ಅಂತ ಚಿತ್ರಮಂದಿರದವರು ಹೇಳಿದ್ರು. ಪ್ರೇಕ್ಷಕರಿಗೆ ಸಂದಿಗ್ಧ ಪರಿಸ್ಥಿತಿ.
ಏನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಚಿತ್ರಮಂದಿರದವರಾದ್ರೂ ಏನು ಮಾಡಲಿಕ್ಕೆ ಆಗುತ್ತೆ? ಅವರಿಗೂ ಏನು ಮಾಡೋದಕ್ಕೂ ಸಾಧ್ಯ ಇಲ್ಲ. ಒಟ್ಟಾರೆಯಾಗಿ ನಿನ್ನೆ ದುರಂದರ್ ಸಿನಿಮಾ ಪ್ರಪಂಚದ ಮೂಲೆ ಮೂಲೆಯಲ್ಲೂ ಅಧ್ವಾನ ಆಗಿರೋದಂತೂ ಸತ್ಯ. ಕನ್ನಡ ಕಂಟೆಂಟ್ ಇವತ್ತಿಗೂ ಕೂಡ ಅಪ್ಲೋಡ್ ಆಗಿಲ್ಲ. ಅದರ ಬಗ್ಗೆ ಕೂಡ ಹೇಳ್ತೀವಿ, ಅದು ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ. ಬಾಗಡಿ ರೋಡ್ ನೀವು ನಿಲ್ವಂಗಿಲ್ಲ ಸರ್. ಈಗ ಇವರು ಪಾರ್ಕಿಂಗ್ಗೆ ಇವರು ಡೀಸೆಲ್ ಪೆಟ್ರೋಲ್ ಯಾರಿಗೆ ಕೊಡ್ತಾರೆ? ಟಿಕೆಟ್ ಕ್ಯಾನ್ಸಲ್ ಮಾಡಿದ್ರೆ ಹಾ ಸೊ ಇವ್ರು ಕನ್ನಡ ವರ್ಷ ನೋಡ್ಬೇಕು ಅಂತ ಬಂದಿದ್ದಾರೆ ಸರ್. ಇಲ್ಲಿ ಮುಖ ನೋಡಿ, ಇಲ್ಲಿ ಹಿಂದಿ ನೋಡಂಗಿದ್ರೆ ಈಗ ಇವ್ರಿಗೆ ಯಾರು ಪಾರ್ಕಿಂಗ್ ಡೀಸೆಲ್ ಯಾರು ಕೊಡ್ತಾರೆ ಹೇಳಿ? ಸಿನಿಮಾಗ ಜನ ಬರಲ್ಲ ಅಂತೀರ, ಬಂದ್ರೆ ಹಿಂಗ್ ಮಾಡ್ತೀರಲ್ರಿ? ಇಲ್ಲಿ ಬಂದಿರೋದು